ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮದ್ವ ತಿಮ್ಮಣ್ಣ ಬಂದೇನೋ? ಇಲ್ಲ ಸೀತಕ್ಕ. ಇಷ್ಟೊತ್ತು ಎಲ್ಲಿ ಹೋದ ಇವನು? ಮದ್ವ ಒಂಚೂರು ಗಾಳಿ ಬೀಸು ಬಾರೋ ಬೇಗ. ಅವಳಿಗೆ 2 ಮಕ್ಕಳಾದಾಗಲೂ ನನ್ನ ಗಮನ ತಿಮ್ಮಣ್ಣನ ಸೋಲ್ಸೋದ್ರಲ್ಲೇ ಇತ್ತು. ಆದರೆ ಈಗ ಅವಳಿಗೆ ಹುಟ್ಟುತ್ತಾ ಇರೋ ಮಗು ದೇವರೇ ಈ ವಯಸ್ಸಲ್ಲಿ ಅವ್ರಿಗೆ ಕೊಟ್ಟಿರೋ ವರ ಅಂತೆ. ಅವ ಏನಾದರೂ ಹುಟ್ಟುಬಿಟ್ರೆ ನಾವು ಉಳಿಯೋಕ್ಕಾಗತ್ತೆ. ಅದಕ್ಕೆ ಹೀಗೆ ಮಾಡಿದೆ. ಮಗುನ ಕಳ್ಕೊಂಡು ಈಗ ಅವಳು ಹುಚ್ಚಿ ಆಗ್ತಾಳೆ. ಈ ಊರಿನ ಸಹವಾಸನೆ ಬೇಡ ಅಂತ ಅವನು ಗಂಟು ಮೂಟೆ ಕಟ್ಕೊಂಡು ಊರಿಂದ ತೊಳುತ್ತಾನೆ. 2 ಕಾಗೆ 1 ಕಲ್ಲು ಹಾರೋಗುತ್ತೆ ಅಲ್ವಾ ಅಪ್ಪ? ಅಲ್ವಾ ಮತ್ತೆ? ಅಪ್ಪ ನಿಂದು ತಲೆನೇ ಅಲ್ಲ ಅಪ್ಪ, ಮತ್ತೆ ಇಡೀ ಊರಿಗೆ ಬೆಂಕಿ ಹಚ್ಚೋ ಒಲೆ. ಎಂಥ ಆಲೋಚನೆ ಅಪ್ಪ ನಿಂದು, ಎಂಥ ಆಲೋಚನೆ ಅಪ್ಪ. ನಿನ್ನಂಥವ್ರು ಒಬ್ರು ಒಂದು ಊರಲ್ಲಿದ್ರೆ ಸಾಕು, ಇಡೀ ಊರನ್ನೇ ಹಾಳು ಮಾಡಿಬಿಡ್ಬೋದು. ಯಾಕಂತ ಮಾತಾಡ್ತೀರಿ ಚಿಕ್ಕಾಚಾರ್ರೆ? ನೀವಿಬ್ರು ಸೇರಿದ್ರಿ ಅಂತಂದ್ರೆ ಇಡೀ ದೇಶನೇ ನಾಶ ಮಾಡ್ಬೋದು ಅಂತ ಸಾಮರ್ಥ್ಯ ಇದೆ ನಿಮ್ಮ ಹತ್ರ. ಅಲ್ವೇನಪ್ಪ? ಅಲ್ವಾ ಮತ್ತೆ? ಅಪ್ಪ ಆ ತಿಮ್ಮಣ್ಣ ಊರ್ ಬಿಟ್ಟು ಹೋಗ್ಲಿ. ಯಾರ ಮಠದಲ್ಲಿ ನಮಗೆ ಅವಮಾನ ಮಾಡಿದ್ರೋ ಅವರೇ ನಮ್ಮ ಹತ್ರ ಬಂದು, ಆಚಾರ್ಯರೇ ನಿಮ್ಮನ್ನ ಬಿಟ್ರೆ ನಮ್ಗೆ ಯಾರೂ ಗತಿ ಇಲ್ಲ ಅಂತ ಗೋಗರಿಬೇಕು. ಹಾಗೆ ಮಾಡೋಣ. ಇನ್ ಮುಂದೆ ನಮ್ದೇ ಕುರ್ಚಿ, ನಮ್ದೇ ಅಧಿಕಾರ. ಅಲ್ವೇನಪ್ಪ? ಅಲ್ವಾ ಮತ್ತೆ? ತಿಮ್ಮಣ್ಣ ತಿಮ್ಮಣ್ಣ ವಿಷ್ಣು ಮಹಾವಿಷ್ಣು ಪ್ರಭಾವಿಷ್ಣು ಮಹೇಶ್ವರಂ ಅನೇಕ ರೂಪಂ ದೈತ್ಯಂತಂ ನಮಾಮಿ ಪುರುಷೋತ್ತಮಂ. ಶಾಂಭಟ್ರೆ, ನಿಮ್ಮ ಮನೆ ಹತ್ರ ಬಂದಿದ್ದೆ, ನೀವು ಊರಲ್ಲಿಲ್ಲ ಅಂತ ಹೇಳಿದ್ರು. ಈಗಷ್ಟೇ ಬಂದ್ವಿ. ನೀನು ನಮ್ಮ ಮನೆ ಹತ್ರ ಬಂದಿದ್ದೆ ಅಂತ ಹೇಳಿದ್ರು. ಇಷ್ಟೊತ್ತಿನಲ್ಲಿ ಹುಡುಕೊಂಡು ಬಂದಿದ್ಯಾ ಅಂದರೆ ನೀನೇನೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ಯಾ ಅಂತ ಹಾಗೆ ಬಂದ್ವಿ. ಹೌದು ಭಟ್ರೆ, ಗೋಪಿ ಹೊಟ್ಟೆ ನೋವಿಂದ ಒದ್ದಾಡ್ತಾ ಇದ್ದಾಳೆ. ಒಳ್ಳೆಯವರ ಕೂಗು ದೇವರಿಗೆ ಕೇಳಿಸುತ್ತೆ. ಅದಕ್ಕೆ ನಾವು ಬಂದ್ವಿ ಅನ್ಸುತ್ತೆ. ಗಾಬರಿ ಆಗ್ಬೇಡ ತಿಮ್ಮಣ್ಣ, ಸರ್ಸು ಎಲ್ಲ ನೋಡ್ಕೋತಾಳೆ. ಬನ್ನಿ ಭಟ್ರೆ, ಒಳಗೆ ಬನ್ನಿ. शंखचक्र गदाहस्ते महालक्ष्मी नमोस्तुते. सर्वदुःखहरे देवी महालक्ष्मी नमोस्तुते. ಸಮಾಧಾನ ಮಾಡ್ಕೋ ಗೋಪಿ. ಈ ಸಮಸ್ಯೆಗೆ ಪರಿಹಾರ ನಿಮ್ಮನೇಲೇ ಇತ್ತಲ್ಲ ತಿಮ್ಮಣ್ಣ? ಪರಿಹಾರ ನಮ್ಮನೆಲ್ಲ? ಹೌದು. ನಿಮ್ಮ ಮನೆಗೊಬ್ರು ಮಹಾತ್ಮರು ಬಂದು ಒಂದು ಸಾಲಿಗ್ರಾಮ ಕೊಟ್ಟಿರ್ಬೇಕಲ್ವೇ? ಹೌದು, ಆದ್ರೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ನಮಗೆ ಹೇಗೆ ಗೊತ್ತಾಯ್ತು ಅನ್ನೋದು ಮುಖ್ಯ ಅಲ್ಲ ತಿಮ್ಮಣ್ಣ, ಅದ್ರ ಮಹಾತ್ಮ ನಿನಗೆ ತಿಳಿಲಿಲ್ವಲ್ಲ ಅನ್ನೋದು ಮುಖ್ಯ. ಅಂದ್ರೆ ದೇಹವನ್ನು ಆವರಿಸಿರೋ ಯಾವುದೇ ವಿಷಕಾರಕ ಆಗ್ಲಿ, ದುಷ್ಟ ಶಕ್ತಿಗಳಾಗ್ಲಿ, ಅದನ್ನ ನಾಶ ಮಾಡೋ ಶಕ್ತಿ ಸುದರ್ಶನ ಸಾಲಿಗ್ರಾಮಕ್ಕಿದೆ. ಆ ಆಪತ್ ಬಾಂಧವನಿಗೂ ಆಪತ್ತು ತಪ್ಪಿದ್ದಲ್ಲ. ಅವನ ರಕ್ಷಣೆಗಾಗಿ ಈ ಸಾಲಿಗ್ರಾಮ. ಸುದರ್ಶನ ಸಾಲಿಗ್ರಾಮನ ಭಕ್ತಿಯಿಂದ ಆರಾಧಿಸಿದ್ರೆ ಅದೆಂಥದ್ದೇ ಕಷ್ಟ ಇರಲಿ ಕರಗೋಗುತ್ತೆ. ಮೊದಲು ಮಡಿ ಹುಟ್ಟು ಭಕ್ತಿಯಿಂದ ಸಾಲಿಗ್ರಾಮನ ಪೂಜೆ ಮಾಡಿ ಅದ್ರ ತೀರ್ಥನ ಗೋಪಮ್ಮಂಗೆ ಕೊಡಿಸಿ. ಆಯ್ತು ಪಂಡಿತ್ರೆ. ಕಟ್ಟಳೆ ತುಂಬಿದ ಮೇಲೆ
ಅಷ್ಟರೋಳು ಪುರಂದರ ವಿಠಲನೇನು ಮನವೇ ವಿಠಲನೇನು ಮನವೇ ವಿಠಲನೇನು ಮನವೇ ವಿಠಲ 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 श्रीहरि 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 श्री ಗೋಪಿ ತೀರ್ಥ मङ्गलं भगवान् विष्णु मङ्गलं गरुडध्वज मङ्गलं पुण्डरीकाक्ष मङ्गलाय तनोहरि मङ्गलं भगवान् विष्णु मङ्गलं गरुडध्वज मङ्गलं पुण्डरीकाक्ष मङ्गलाय तनोहरि ಗೋಪಿ ನೋವು ಸ್ವಲ್ಪ ಶಮನ ಆಯ್ತಮ್ಮ? ಸ್ವಲ್ಪ ಶಮನ ಆದಾಗಿದೆ. नारायणाय विद्महे वासुदेवाय धीमहि तन्नो विष्णु प्रचोदयात् ಮನಸ್ಸಲ್ಲಿರೋ ಭಾರ ಎಲ್ಲ ಹಗುರಾದಾಗಿದೆ. ಬಿಟ್ರೆ ಎಲ್ಲ ನಿಮ್ಮ ದಯೆ. ಇದರಲ್ಲಿ ನಮ್ಮ ದಯೆ ಏನು ಬಂತು ತಿಮ್ಮಣ್ಣ? ಎಲ್ಲ ನೀವುಗಳು ಮಾಡಿದ ಪುಣ್ಯ ಅಷ್ಟೇ. ಸಾಕ್ಷಾತ್ ಶ್ರೀಮನ್ನಾರಾಯಣ ಲಕ್ಷ್ಮಿ ಹಾಗೆ ನೀವಿಬ್ರು ಬಂದು ಬೆಟ್ಟದ ಹಾಗೆ ಬಂದಿದ್ದ ಕಷ್ಟವನ್ನ ಹತ್ತಿ ಹಾಗೆ ಹಗೂರ ಮಾಡಿಬಿಟ್ರಿ.